ಶೋಷಿತರ ಹಾಗೂ ಅವಕಾಶ ವಂಚಿತ ಸಮುದಾಯಗಳ ಧ್ವನಿಯಾಗಿ ಶ್ರಮಿಸಿದ ಮಾಜಿ ಮುಖ್ಯಮಂತ್ರಿ ಡಿ ದೇವರಾಜ್ ಅರಸು ಅವರ ಆಶಯಗಳನ್ನು ಈಡೇರಿಸುವುದೇ ನಾವು ಅವರಿಗೆ ನೀಡುವ ನಿಜವಾದ ಗೌರವ ಎಂದು ವೈಎಂಎನ್ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಧ್ಯಾಪಕಿ ಎಂ ಶ್ವೇತಾ ತಿಳಿಸಿದ್ದಾರೆ. ಪಟ್ಟಣದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಆಯೋಜಿಸಲಾಗಿದ್ದ ಡಿ ದೇವರಾಜ್ ಅರಸು ಅವರ 111ನೇ ಜನ್ಮದಿನಾಚರಣೆ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿ 4.85 ಲಕ್ಷ ಜನರಿಗೆ ಭೂ ಒಡೆತನದ ಹಕ್ಕು ನೀಡಿದ್ರು. ಜೀತ ಪದ್ಧತಿ ಹಾಗೂ ಮಲ ಹೊರುವ ಅನಿಷ್ಟ ಪದ್ಧತಿ ನಿರ್ಮೂಲನೆ ಮಾಡಿದ್ರು. ಹಾವನೂರು ಆಯೋಗದ ಮೂಲಕ ಶೋಷಿತರಿಗೆ ರಾಜಕೀಯ ಅಧಿಕಾರ ಕಲ್ಪಿಸಿದ್ರು ಎಂದು ಎಂ ಶ್ವೇತಾ ತಿಳಿಸಿದ್ರು. ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿ ಅಧ್ಯಕ್ಷ ಕಿನಕನಾಡಿ ಪ್ರಭು ಪ್ರಸಾದ್ ಮಾತನಾಡಿ ವರುಣ ನಾಲೆ ನಿರ್ಮಾಣ ಹಾಗೂ ಕರ್ನಾಟಕ ಎಂದು ಮರುನಾಮಕರಣ ಮಾಡಿದ ದೂರದೃಷ್ಟಿಯ ನಾಯಕ ಅರಸು ಎಂದರು. ತಹಶೀಲ್ದಾರ್ ಎಸ್ಎಲ್ ನಯನ ಭೂ ಸುಧಾರಣೆ ಕಾಯ್ದೆಯ ಮಹತ್ವವನ್ನ ವಿವರಿಸಿದ್ರು. ಇದೇ ಸಂದರ್ಭದಲ್ಲಿ ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿಯಲ್ಲಿ ಹೆಚ್ಚು ಅಂಕ ನಡೆದ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನ ಸನ್ಮಾನಿಸಲಾಯಿತು. ಕಾರ್ಯಕ್ರಮದಲ್ಲಿ ತಾಲೂಕು ಮಟ್ಟದ ಅಧಿಕಾರಿಗಳು ಹಾಗೂ ಸಾರ್ವಜನಿಕರು ಭಾಗವಹಿಸಿದ್ರು. ಹಳ್ಳಿಗಳಿಗೆ ಹೋಗುವಂತ ಸಂದರ್ಭದಲ್ಲಿ ಬಡವರ ಮನೆಗೆ ದಲಿತರ ಮನೆಗೆ ಹೋದಾಗ ಎಲ್ಲರೂ 6 ಗಂಟೆ ಒಳಗೆ ಊಟ ಮಾಡ್ತಾ ಇದ್ರಂತೆ. ಅದನ್ನ ನೋಡಿ ಬರ್ತಾರೆ. ಯಾಕೆ 6 ಗಂಟೆ ಒಳಗೆ ಊಟ ಮಾಡ್ತಾರೆ ಅಂತ ಹೇಳಿದ್ರೆ ಅಲ್ಲಿ ಕರೆಂಟ್ ಇರ್ಲಿಲ್ಲ, ವಿದ್ಯುತ್ ಶಕ್ತಿ ಇರ್ಲಿಲ್ಲ ಅಂತ ಹೇಳಿ ಅವ್ರಿಗೆ ಅದು ನೋಡಿ ಆಶ್ಚರ್ಯ ಆಗುತ್ತದೆ. ನಾನು ಇದ್ದಾಗಿ ಇಂಥ ಪರಿಸ್ಥಿತಿಯೆಲ್ಲ ಜನರು ಎದುರಿಸ್ಬೇಕಂತ ಹೇಳಿ ಭಾಗ್ಯ ಜ್ಯೋತಿ ಅನ್ನುವಂತ ಒಂದು ಯೋಜನೆಯನ್ನ ಮಾಡ್ತಾರೆ. LD ಬ್ಯಾಂಕ್ ಅಂತ ಕೇಳಿರ್ಬೋದು, ಲ್ಯಾಂಡ್ LD ಬ್ಯಾಂಕ್ ಅಂತ ಹೇಳಿ. ಯಾಕಂದ್ರೆ ಮಾಡಿದ್ರು ಲ್ಯಾಂಡ್ ಡೆವಲಪ್ ಸಾಲ